ಇದ್ರ ಮತ್ತೆ ಬಗ್ಗೆ ಸರ್ ಯಾಕೆ ಯಾವ್ದು ಆರ್ ಎಸ್ ಎಸ್ ಗೀತೆ ಗೀತೆ ಆಡಿದ್ರು ಯಾವ್ದಾರ ಗೀತೆಗೆ ಯಾವ್ದಾರ ಒಂದು ಗೀತೆ ಯಾವ್ದಾರ ಜಾತಿಗೋ ಅಥವಾ ಯಾವ್ದಾರ ಸಂಸ್ಥೆಗೋ ಯಾವ್ದಾರ ಪಕ್ಷಕ್ಕೋ ಸೇರಿದೆಯಾ? ಗೀತೆ ಯಾವಾಗ ಬೇಕಾದ್ರೂ ಆಡ್ಬೋದು. ದಾಸಯ್ಯನೂ ಆಡ್ತಾನೆ, ಒಬ್ಬ ಫೇಮಸ್ ಸಿಂಗರು ಆಡ್ತಾನೆ. ಅದಕ್ಕೆಲ್ಲ ಯಾರು ಪಾರ್ಟಿನೋ ಇನ್ನೊಂದೋ ಪಕ್ಷನೋ ಸೀಮಿತ ಅಲ್ಲ. ನಮಸ್ತೆ ಹೊಸಲೆ ಪಕ್ಕ ಅದು ಆರ್ ಎಸ್ ಗೀತೆ ಹೆಂಗ್ರಿ ನೀವು ಆರ್ ಎಸ್ ಎಸ್ ಗೀತೆ ಅಂತ ದೇವ್ರ ಹಾಡನ್ನ ನೀವು ಆರ್ ಎಸ್ ಎಸ್ ಅಂತ ಯಾಕೆ ನೀವು ಅವ್ರಿಗೇನು ಬರ್ಕೊಟ್ಬಿಟ್ಟಿದ್ದೀರಾ? ಆರ್ ಎಸ್ ಎಸ್ಗೆಲ್ಲನು ಹಾಡುಗಳನ್ನ ಹಾಗಿದ್ರೆ ಈಗ ಸದನದಲ್ಲಿ ಕ್ಷಮೆ ಯಾಚನೆ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಯಾರು ಇವತ್ತು. ಸದನದಲ್ಲೇ ಇಲ್ಲ ಸರ್, ಕ್ಷಮೆ ಇವತ್ತು ಕ್ಷಮೆ ಕೇಳಿದ್ದಾರೆ ಸರ್. ಪಕ್ಷದಲ್ಲಿ ಇರ್ಸಮೂರ್ ಸೌಟ ಪಕ್ಷದಲ್ಲಿ ಯಾವುದೇ ಗೀತೆ ಯಾರಿಗೂ ರಿಸರ್ವ್ ಅಲ್ಲ, ಅದು ಯಾರಿಗೂ ಬರ್ಕೊಟ್ಟಿಲ್ಲ. ಯಾರು ಯಾವ ಗೀತೆನಾರು ಆಡಬಹುದು, ಎಲ್ಲರೂ ಸ್ವತಂತ್ರ ಇದೆ. ಆರ್ ಎಸ್ ಎಸ್ಗೋಸ್ಕರನ ಗೀತೆನೋ ಅಥವಾ ಶ್ಲೋಕನೋ ಇನ್ನೊಂದೋ ಬರ್ಕೊಟ್ಟಿಲ್ಲ. ಅವ್ರೇನೋ ಅದು ಹೇಳೋದನ್ನ ರೂಢಿ ಮಾಡಿಸ್ಕೊಂಡಿರ್ಬೋದು ಅಷ್ಟೇ. ಹಂಗನ್ಬಿಟ್ಟು ಬೇರೆಯವ್ರು ಹೇಳ್ಬಾರ್ದು ಅನ್ನೋಂಥದ್ದು ಏನಿಲ್ಲ. ಮತ್ತೆ ಕ್ಷಮೆ ಕೇಳಿದ್ರು ಇವತ್ತು. ಯಾರು ಅದು ಗೊತ್ತಿಲ್ಲ ವಿಚಾರ ನನಗೆ. ಯಾಕೆ ಕ್ಷಮೆ ಕೇಳಿದ್ರು ಏನು ಸ್ವಂತ ಕಟ್ಟಡ ಯಾವಾಗ ಪಶು ಕೇಂದ್ರದ್ದು ಈಗ ಬಾಡಿಗೆ ಕಟ್ಟಡದಲ್ಲಿ ಇದ್ರ ಮತ್ತೆ ಬಗ್ಗೆ ಸರ್ ಯಾಕೆ ಯಾವ್ದು ಆರ್ ಎಸ್ ಎಸ್ ಗೀತೆ ಗೀತೆ ಆಡಿದ್ರು ಯಾವ್ದಾರ ಗೀತೆಗೆ ಯಾವ್ದಾರ ಒಂದು ಗೀತೆ ಯಾವ್ದಾರ ಜಾತಿಗೋ ಅಥವಾ ಯಾವ್ದಾರ ಸಂಸ್ಥೆಗೋ ಯಾವ್ದಾರ ಪಕ್ಷಕ್ಕೋ ಸೇರಿದೆಯಾ? ಗೀತೆ ಯಾವಾಗ ಬೇಕಾದ್ರೂ ಆಡ್ಬೋದು. ದಾಸಯ್ಯನೂ ಆಡ್ತಾನೆ, ಒಬ್ಬ ಫೇಮಸ್ ಸಿಂಗರು ಆಡ್ತಾನೆ. ಅದಕ್ಕೆಲ್ಲ ಯಾರು ಪಾರ್ಟಿನೋ ಇನ್ನೊಂದೋ ಪಕ್ಷನೋ ಸೀಮಿತ ಅಲ್ಲ. ನಮಸ್ತೆ ಹೊಸಲೆ ಪಕ್ಕ ಅದು ಆರ್ ಎಸ್ ಗೀತೆ ಹೆಂಗ್ರಿ ನೀವು ಆರ್ ಎಸ್ ಎಸ್ ಗೀತೆ ಅಂತ ದೇವ್ರ ಹಾಡನ್ನ ನೀವು ಆರ್ ಎಸ್ ಎಸ್ ಅಂತ ಯಾಕೆ ನೀವು ಅವ್ರಿಗೇನು ಬರ್ಕೊಟ್ಬಿಟ್ಟಿದ್ದೀರಾ? ಆರ್ ಎಸ್ ಎಸ್ಗೆಲ್ಲನು ಹಾಡುಗಳನ್ನ ಹಾಗಿದ್ರೆ ಈಗ ಸದನದಲ್ಲಿ ಕ್ಷಮೆ ಯಾಚನೆ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಯಾರು ಇವತ್ತು. ಸದನದಲ್ಲೇ ಇಲ್ಲ ಸರ್, ಕ್ಷಮೆ ಇವತ್ತು ಕ್ಷಮೆ ಕೇಳಿದ್ದಾರೆ ಸರ್. ಪಕ್ಷದಲ್ಲಿ ಇರ್ಸಮೂರ್ ಸೌಟ ಪಕ್ಷದಲ್ಲಿ ಯಾವುದೇ ಗೀತೆ ಯಾರಿಗೂ ರಿಸರ್ವ್ ಅಲ್ಲ, ಅದು ಯಾರಿಗೂ ಬರ್ಕೊಟ್ಟಿಲ್ಲ. ಯಾರು ಯಾವ ಗೀತೆನಾರು ಆಡಬಹುದು, ಎಲ್ಲರೂ ಸ್ವತಂತ್ರ ಇದೆ. ಆರ್ ಎಸ್ ಎಸ್ಗೋಸ್ಕರನ ಗೀತೆನೋ ಅಥವಾ ಶ್ಲೋಕನೋ ಇನ್ನೊಂದೋ ಬರ್ಕೊಟ್ಟಿಲ್ಲ. ಅವ್ರೇನೋ ಅದು ಹೇಳೋದನ್ನ ರೂಢಿ ಮಾಡಿಸ್ಕೊಂಡಿರ್ಬೋದು ಅಷ್ಟೇ. ಹಂಗನ್ಬಿಟ್ಟು ಬೇರೆಯವ್ರು ಹೇಳ್ಬಾರ್ದು ಅನ್ನೋಂಥದ್ದು ಏನಿಲ್ಲ. ಮತ್ತೆ ಕ್ಷಮೆ ಕೇಳಿದ್ರು ಇವತ್ತು. ಯಾರು ಅದು ಗೊತ್ತಿಲ್ಲ ವಿಚಾರ ನನಗೆ. ಯಾಕೆ ಕ್ಷಮೆ ಕೇಳಿದ್ರು ಏನು ಸ್ವಂತ ಕಟ್ಟಡ ಯಾವಾಗ ಪಶು ಕೇಂದ್ರದ್ದು ಈಗ ಬಾಡಿಗೆ ಕಟ್ಟಡದಲ್ಲಿ